ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಮೊದಲ ಬಲಿಯಾಗಿದೆ. ಗೋಡೆ ಕುಸಿದು ಶಶಿಕಲಾ ಎಂಬುವ 31 ವರ್ಷದ ಮಹಿಳೆ ದುರ್ಮರಣ ಹೊಂದಿದ್ದಾರೆ. ಮಹದೇವಪುರ ಠಾಣಾ ವ್ಯಾಪ್ತಿಯ ಚನ್ನಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಶಶಿಕಲಾ. ಆಕೆ ಇವತ್ತು ಬೆಳಗ್ಗೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋದಾಗ ಅವಘಡ ಸಂಭವಿಸಿದೆ. 31 ವರ್ಷದ ಶಶಿಕಲಾ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ಲು. ಮಹದೇವಪುರ ಠಾಣಾ ವ್ಯಾಪ್ತಿಯ ಚನ್ನಸಂದ್ರದಲ್ಲಿ ನಡೆದಿರುವಂಥ ಘಟನೆ ಇದು. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಶಶಿಕಲಾ ಹೊರಕ್ಕೆ ಬಕೆಟ್ ತೆಗೆದುಕೊಳ್ಳಲು ಹೋದಾಗ ಗೋಡೆ ಕುಸಿತವಾಗಿದೆ. ಗೋಡೆ ಕುಸಿದು ಸ್ಥಳದಲ್ಲಿ ಮೃತಪಟ್ಟಿದ್ದಾಳೆ ಶಶಿಕಲಾ. ಯಾದಗಿರಿಯ ಶಹಾಪುರ ಮೂಲದ ಮೃತ ಶಶಿಕಲಾ ಅಂತ ಗುರುತಿಸಲಾಗಿದೆ. ಸ್ಥಳಕ್ಕೆ ಮಹದೇವಪುರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ದಾರೆ. ಗೋಡೆ ಕುಸಿದಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ಮೂಲದ ಶಶಿಕಲಾ ಬೆಂಗಳೂರಿನಲ್ಲಿ ಸ್ವೀಪರ್ ಕೆಲಸ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ರು, ಜೀವನವನ್ನು ನಡೆಸ್ತಾ ಇದ್ರು. ಹೌಸ್ ಕೀಪಿಂಗ್ ಕೆಲಸ ಮಾಡಿಕೊಂಡು ಹೇಗೋ ಜೀವನವನ್ನು ನಡೆಸ್ತಾ ಇದ್ಲು. ಆದರೆ ನೋಡಿ, ಕೆಲಸಕ್ಕೆ ಹೋದಾಗಲೇ ಇಂಥ ರೀತಿ ದುರ್ಘಟನೆ ಸಂಭವಿಸಿದೆ. ಹಾಗೆ ನೋಡಿದರೆ ಬೆಂಗಳೂರಿನ ಈ ಮೊದಲ ಮಳೆಯ ಮೊದಲ ಬಲಿ ಶಶಿಕಲಾ ಆಗಿದ್ದಾಳೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೇನೆ ಈ ಘಟನೆ ಸಂಭವಿಸಿದೆ. ಹೌಸ್ ಕೀಪಿಂಗ್ ಕೆಲಸಕ್ಕೆ ಅಂತ ಹೋಗಿದ್ಲು. ಹೊರಕ್ಕೆ ಬಕೆಟ್ ತೆಗೆದುಕೊಳ್ಳಲು ಹೋದಾಗ ಈ ಘಟನೆ ಸಂಭವಿಸಿದೆ. ಆಕೆ ಕೆಲಸದಲ್ಲಿದ್ದಾಗಲೇ ಮೃತಪಟ್ಟಿರುವ ಕಾರಣಕ್ಕಾಗಿ ಆ ಕಂಪನಿ ಮೃತಳ ಮನೆಯ ಸಹಾಯಕ್ಕೆ ಬರಬೇಕಾಗಿದೆ. ಆ ಕಂಪನಿಯು ಕೂಡ, ಯಾಕಂದರೆ ಕಾರ್ಮಿಕರಿಗೆ, ಅಸಂಘಟಿತ ವಲಯ ಕಾರ್ಮಿಕರಿಗೆ ತಮ್ಮದೇ ಆದ ರೀತಿಯ ಭದ್ರತೆ ಇರೋದಿಲ್ಲ. ಸೊ ಹೀಗಾಗಿ ಆಕೆಗೆ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆಯು ಮುಂದಾಗಬೇಕು. ಈಗ ಆಕೆಯ ಕುಟುಂಬಕ್ಕೆ ನೆರವಾಗಬೇಕು. ಅದರ ಜೊತೆಗೆ ಕೆಲಸಕ್ಕೆ ಸೇರಿಸಿಕೊಂಡಿದ್ದಂಥ ಆ ಕಂಪನಿಯೂ ಕೂಡ ಆ ಕುಟುಂಬಕ್ಕೆ ನೆರವಾಗಬೇಕಾಗಿದೆ. ಹೊರಕ್ಕೆ ಬಕೆಟ್ ಇತ್ತು ಅನ್ನೋ ಕಾರಣಕ್ಕಾಗಿ ತೆಗೆದುಕೊಂಡು ಬರಲಿಕ್ಕೆ ಹೋದರೆ ಗೋಡೆ ಕುಸಿತವಾಗಿದೆ. ಗೋಡೆ ಕುಸಿಯುವ ಹಂತದಲ್ಲಿದ್ದರೂ ಕೂಡ ಅದನ್ನು ಯಾಕೆ ಹಾಗೆ ಉಳಿಸಿಕೊಳ್ಳಲಾಗಿತ್ತು ಅನ್ನೋದು ಪ್ರಶ್ನೆಯಲ್ಲಿ. ಕುಸಿಯುವ ಹಂತಕ್ಕೆ ತಲುಪಿದಂಥ ಗೋಡೆಯನ್ನು ನೆಲಸಮ ಮಾಡಬೇಕಾಗಿತ್ತು, ಅದನ್ನು ಧ್ವಂಸಗೊಳಿಸಬೇಕಾಗಿತ್ತು, ತೆರವು ಮಾಡಬೇಕಾಗಿತ್ತು. ಆದರೆ ತೆರವು ಮಾಡದೆ ಹಾಗೆ ಉಳಿಸಿಕೊಳ್ಳಲಾಗಿತ್ತು. ಆ ಗೋಡೆ ಈಗ ಕುಸಿದು ಒಂದು ಮಹಿಳೆಯ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿದೆ. ಫುಲ್ ಕುಸಿದು ಬಿದ್ದಿದ್ರೆ ಅಲ್ಲಿಂದ